ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಲಕ್ಷ್ಮೀ ಜೋಯ್ಸ್. ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಆಶ್ವಿಜ ಮಾಸ ಶುಕ್ಲ ಪಕ್ಷ ಪಾಡ್ಯ ಉತ್ತರ ನಕ್ಷತ್ರ ದಿನಾಂಕ 22/9/2025 ಸೋಮವಾರ. ಮುಖ್ಯಾಂಶಗಳು. ನವರಾತ್ರಿ ಪೂರ್ವಭಾವಿಯಾಗಿ ಶ್ರೀ ಶಾರದಾಂಬೆಗೆ ಮಹಾಭಿಷೇಕ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ರಘುನಾಥ್ ಶೃಂಗೇರಿಗೆ ಭೇಟಿ. ಸುದ್ದಿಯ ವಿವರ. ಶ್ರೀ ಶಾರದಾ ಪೀಠದ ಆರಾಧ್ಯ ದೇವತೆಯಾದ ಶ್ರೀ ಶಾರದಾಂಬೆಯ ಶರನ್ನವರಾತ್ರಿ ಉತ್ಸವವು ಸೋಮವಾರದಿಂದ ಆರಂಭಗೊಳ್ಳಲಿದೆ. ಉತ್ಸವದ ಪೂರ್ವಭಾವಿಯಾಗಿ ಭಾದ್ರಪದ ಕೃಷ್ಣ ಅಮಾವಾಸ್ಯೆಯ ದಿನದಂದು ಶ್ರೀ ಶಾರದಾಂಬೆಗೆ ಮಹಾಭಿಷೇಕ ನಡೆಯಿತು. ಭಾನುವಾರ ಶ್ರೀ ಶಾರದಾ ಪೀಠದಲ್ಲಿ ಬೆಳಗ್ಗೆ ಶಾರದೆಗೆ ಪಂಚಾಮೃತ ಅಭಿಷೇಕ, 108 ಶ್ರೀ ಸೂಕ್ತ ಪಠಣ ಹಾಗೂ ಮಹಾನ್ಯಾಸಪೂರ್ವಕ ಶತರುದ್ರಾಭಿಷೇಕ ನಡೆಯಿತು. ಶ್ರೀ ಶಾರದಾಂಬೆಗೆ ಉಭಯ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತೀ ಸ್ವಾಮಿಗಳು ಮಹಾ ಅಭಿಷೇಕ ನೆರವೇರಿಸಿದ ನಂತರ ಶ್ರೀ ಶಾರದೆಗೆ ಅಲಂಕಾರ ಮಾಡಲಾಗಿತ್ತು. ಶ್ರೀದೇವಿಯು ಜಗತ್ಪ್ರಸೂತಿಕ ಅಲಂಕಾರದಿಂದ ಕಂಗೊಳಿಸಿದಳು. ಸೋಮವಾರ ಶ್ರೀ ಶಾರದಾಂಬೆಗೆ ಹಂಸವಾಹನ ಅಲಂಕಾರ ಮಾಡಲಾಗುತ್ತದೆ. ರಾತ್ರಿ ಶ್ರೀ ಶಾರದೆಯ ಸನ್ನಿಧಿಯಲ್ಲಿ ಜಗದ್ಗುರುಗಳ ರಾಜ ದರ್ಬಾರ್ ದಿಂಡಿ ದೀಪಾರಾಧನೆ ನಡೆಯಲಿದೆ. ಪ್ರತಿ ವರ್ಷದಂತೆ ರಾಜಬೀದಿ ಉತ್ಸವವು ನಡೆಯಲಿದೆ. ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮೀಜಿಗಳ ಆರಾಧನೆ. ಪೀಠದ 34ನೇ ಜಗದ್ಗುರುಗಳಾದ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮೀಜಿಗಳ ಆರಾಧನಾ ಮಹೋತ್ಸವವು ನರಸಿಂಹವನದ ಅಧಿಷ್ಠಾನ ಮಂದಿರದಲ್ಲಿ ನಡೆಯಿತು. ನವರಾತ್ರಿ ಉತ್ಸವ ಸೋಮವಾರದಿಂದ ಆರಂಭಗೊಳ್ಳಲಿದ್ದು, ರಾಜಬೀದಿಯಲ್ಲಿ ಪ್ರತಿದಿನ ರಾತ್ರಿ ಬೀದಿ ಉತ್ಸವ ನಡೆಯಲಿದೆ. ಮಧ್ಯಾಹ್ನ 4ರಿಂದ ಪಟ್ಟಣದಲ್ಲಿ ವಾಹನ ನಿಲುಗಡೆಯನ್ನು ಸ್ಥಗಿತಗೊಳಿಸಲಾಗಿದೆ. ಬಸ್ ಸಂಚಾರವನ್ನು ಸಂಜೆ 5ರ ನಂತರ ಪಟ್ಟಣದ ಹೊರ ರಸ್ತೆ ಮೂಲಕ ಕಳಿಸಲಾಗುತ್ತದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಸಮಾಜದಲ್ಲಿ ಅಶಕ್ತರು, ಅನಾರೋಗ್ಯ ಪೀಡಿತರು, ಶಿಕ್ಷಣಕ್ಕೆ ನೆರವು ಕೋರುತ್ತಿರುವವರಿಗೆ ಆರ್ಥಿಕ ಸಹಕಾರ ನೀಡಲು ಮಹಾಸಭಾ ಪ್ರತ್ಯೇಕ ನಿಧಿ ಸ್ಥಾಪಿಸಲು ಮುಂದಾಗಿದೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ರಘುನಾಥ್ ಹೇಳಿದರು. ಮರ್ಕಲ್ ಗ್ರಾಮ ಪಂಚಾಯಿತಿಯ ಹುಲಗಾರಿನ ಚಂದ್ರಶೇಖರ್ ರಾವ್ ಮನೆಯಲ್ಲಿ ಭಾನುವಾರ 1 ಲಕ್ಷ ರೂಪಾಯಿ ದೇಣಿಗೆ ಸ್ವೀಕರಿಸಿ ಮಾತನಾಡಿದರು. ಮಹಾಸಭಾದಲ್ಲಿ ಹಾಲಿ ಯಾರಿಗೂ ನೆರವು ನೀಡಲು ಆರ್ಥಿಕ ಸಂಪನ್ಮೂಲವಿಲ್ಲ. ಇದಕ್ಕಾಗಿ ಪ್ರತ್ಯೇಕ ನಿಧಿ 100 ಕೋಟಿ ರು ಸಂಗ್ರಹಿಸಲು ರಾಜ್ಯದಲ್ಲಿ 100 ದಾನಿಗಳನ್ನು ಹುಡುಕಿ ತಲಾ 1 ಲಕ್ಷ ರೂಪಾಯಿ ಸಂಗ್ರಹಿಸುವ ಗುರಿ ಹೊಂದಲಾಗಿದೆ. ಸಂಘಟನೆಯ ದೃಷ್ಟಿಯಿಂದ ರಾಜ್ಯಾದ್ಯಂತ ಬ್ರಾಹ್ಮಣ ಮಹಾಸಭಾ ಸದಸ್ಯತ್ವ ಹೆಚ್ಚಳಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಸರ್ಕಾರ ರಾಜ್ಯದಲ್ಲಿ ಕೈಗೊಂಡಿರುವ ಜಾತಿ ಗಣತಿಯಲ್ಲಿ ಹಲವು ನ್ಯೂನತೆ ಇದೆ. ನಮ್ಮ ಸಮುದಾಯವನ್ನು ಸರ್ಕಾರ ಕಡೆಗಣಿಸುತ್ತಿದ್ದು, ಆರ್ಥಿಕವಾಗಿ ಹಿಂದುಳಿದ ಸಮಾಜ ಬಂಧುಗಳಿಗೆ ಸರ್ಕಾರದ ಯಾವುದೇ ನೆರವು ದೊರಕುತ್ತಿಲ್ಲ ಎಂದರು. ಗೋಚವಳ್ಳಿ ಕೃಷ್ಣಮೂರ್ತಿ ಮಹಾಸಭಕ್ಕೆ 50,000 ರೂಪಾಯಿ ದೇಣಿಗೆ ನೀಡಿದರು. ಮಹಾಸಭಾದ ರಾಜಶೇಖರ ರಾವ್, ಮುರಳಿ, ಜಿಎಂ ಸತೀಶ್, ಗೋಚವಳ್ಳಿ ಶ್ರೀನಿವಾಸ್, ಶೃಂಗೇರಿ ಸುಬ್ಬಣ್ಣ ಇದ್ದರು. ಪಟ್ಟಣದ ಭಾರತಿ ಬೀದಿಯ ಅಭಿರುಚಿ ಚಾಟ್ಸ್ನ ಮಾಲೀಕ ಗಜೇಂದ್ರ, ವಯಸ್ಸು 42, ಭಾನುವಾರ ಅನಾರೋಗ್ಯದಿಂದ ನಿಧನರಾದರು. ಇವರು ಮೂಲತಃ ಕುಂದಾಪುರದ ಕುಂಬಾಶಿಯವರಾಗಿದ್ದು ಅವಿವಾಹಿತರಾಗಿದ್ದರು. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ. ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.